ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗಲ್ಲಿ ನಾನು ನಾಗರ ಪಂಚಮಿ ಆಗಿರೋದ್ರಿಂದ ನಾಗರ ಪಂಚಮಿಗೆ ನಾವು ಹಣ್ಣುಕಾಯಿ ಮಾಡ್ಕೊಂಡು ಬರೋದಕ್ಕಂತ ಹೇಳ್ಬಿಟ್ಟು ನಾವು ಆದಿ ಮನೆಗೆ ಹೋದ್ವಿ. ಆದಿ ಮನೆ ಅಂದರೆ ನನ್ನ ಅಜ್ಜಿಯ ತಾಯಿ ಮನೆ. ನಮ್ಮಲ್ಲಿ ಒಂದು ಸಂಪ್ರದಾಯವಿದೆ, ಈ ಮೂಲನಾಗ ಅಂತ ಕರಿತೀವಿ. ಅಂದರೆ ಮೂಲ ಅಂತ ಹೇಳಿದರೆ ನಮ್ಮ ಅಜ್ಜಿಯ ಅವರ ತಾಯಿ, ಹಾಗೆ ಅವರ ತಾಯಿ ಮನೆ ಇದ್ದರೆ ಹಾಗೆ ಮೂಲ ನಾಗ ಅಂತ ಕರಿತೀವಿ. ಅಲ್ಲಿಗೆ ಪೂಜೆಯನ್ನು ನಾವು ಒಪ್ಪಿಸಬೇಕಾಗುತ್ತೆ. ಅದೊಂದು ಹಿಂದಿನಿಂದಲೂ ನಮ್ಮಲ್ಲಿ ಒಂದು ಬಂದಂಥ ಪದ್ಧತಿ. ಹಾಗೆ ನಾವು ಇಲ್ಲಿಗೆ ಮೂಲನಾಗ ಇದ್ದಲ್ಲಿ ಅಂದರೆ ನನ್ನ ಅಜ್ಜಿಯ ತಾಯಿ ಮನೆಗೆ ಬಂದ್ವಿ ಹಣ್ಣುಕಾಯಿನ ಮಾಡಿಸೋದಕ್ಕೆ. ಹಾಗೆ ಇಲ್ಲಿ ನಾವು ಪೂಜೆ ಮಾಡಿದ್ವಿ. ಈ ಪೂಜೆಯನ್ನು ಸವಿಸ್ತಾರವಾಗಿ ಹಾಕಿದ್ದೀನಿ. ಅಂದರೆ ಮಂತ್ರ ಅಲ್ಲಲ್ಲೇ ನಾನು ಕಟ್ ಮಾಡಿರೋದ್ರಿಂದ ಮಂತ್ರ ಅಲ್ಲಿ ಅರ್ಧ ಕೇಳಿಸುತ್ತೆ. ಹಾಗಾಗಿ ಹೇಗಿದೆ ನೋಡಿ, ಅಲ್ಲಿ ಮೊದಲಿಗೆ ದೇವರಿಗೆ ನೋಡಿ ನೀರಲ್ಲಿ ತೊಳೆಯುವಂಥದ್ದು, ಬೊಂಡದ ನೀರು, ಹಾಲಿನ ಅಭಿಷೇಕ ಮತ್ತು ಎಳನೀರಿನ ಅಭಿಷೇಕ ಈ ಥರ ಮಾಡಿ, ಮತ್ತು ನೀರಿನಲ್ಲಿ ಕಲ್ಲನ್ನು ತೊಳೆದು ಅರಿಶಿನ ಎಲ್ಲ ಹಚ್ಚಿ ನಂತರ ಅದಕ್ಕೆ ಹೂವೆಲ್ಲ ಹಾಕಿ ಪೂಜೆ ಮಾಡುವಂಥದ್ದು. ಆ ಪೂಜೆಯನ್ನು ನೋಡ್ಕೊಂಡು ಬರೋಣ ಬನ್ನಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಮಸ್ಕಾರ. ಅಲ್ಲಿ ಹಾಗೆ ಪೂಜೆ ಮಾಡುವಾಗ ತುಂಬ ಖುಷಿಯಾಗುತ್ತೆ. ಆ ಪೂಜೆ ಮಾಡಿದಾಗ ಪ್ರಸಾದ ಬೀಳುವಂಥದ್ದು ಒಂದು ಮೈ ನವಿರೇಳಿಸುವಂಥ ಒಂದು ಸನ್ನಿವೇಶ ಆ ರೀತಿಯಾಗಿರುತ್ತೆ ಅಲ್ಲಿ. ಮತ್ತು ಭಕ್ತಿ ಇನ್ನೂ ಜಾಸ್ತಿ ಬರುವಂಥ ಒಂದು ರೀತಿ. ಹಾಗೆ ಪ್ರಸಾದ ಬೀಳುವಾಗ ತುಂಬ ಖುಷಿಯಾಗುತ್ತೆ. ಯಾವುದೇ ಇಲ್ಲಿ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಕಡೆ ನಮ್ಮಲ್ಲಿ ಅಂದರೆ ಎಲ್ಲ ಕಡೆ ಇದೆ, ನಮ್ಮಲ್ಲಿ ಒಂದು ದೇವರುಗಳಿಗೆ ಪೂಜೆ ಮಾಡುವಾಗ ಪ್ರಸಾದ ಬಿದ್ದಾಗ ಅದೊಂದು ತುಂಬ ಖುಷಿ. ದೇವರಿಗೆ ಇಷ್ಟ ಆಯಿತು, ದೈವಕ್ಕೆ ಇಷ್ಟ ಆಯಿತು ಅನ್ನೋಂಥ ಒಂದು ನಂಬಿಕೆ. ಹಾಗಾಗಿ ಈ ವಿಡಿಯೋ ಫುಲ್ ನೋಡಿ, ಆ ಪ್ರಸಾದ ಬೀಳುವಂಥದ್ದು ರೀತಿ ಇದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾಗರ ಪಂಚಮಿ ಶುಭಾಶಯಗಳೆಲ್ಲರಿಗೂ. ಓಂ ನಮಃ ಕಾಮರೂಪಿಣೆ ಮಹಾಬಲಾಯ ನಾಗಾಧ್ಯಪದಯಾನಂದಾಯ ಸ್ವಾಹ. 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 ಓಂ ಶಂಖಚಕ್ರ ತುರಭೀತಾರಕ್ರಿಯ ಮುದ್ರ ನಾಲಿಗೆಯ ಖಂಡ ಕರಳಿ ಬ್ರಹ್ಮಣಿ ಸರ್ಪಾದ್ಯಷ್ಟಗುರುನಾಗೇಂದ್ರ ಜನಮನ ಪೂರ್ವೋಕ್ತ ಮಹಾನೈವೇದ್ಯ ನಿವೇದಯಾಮಿ. ನೈವೇದ್ಯ ಮಧ್ಯೆ ಪ್ರಾಚನಾರ್ಥೆ ಸ್ವಾದೂರಕುಂಡ ಪ್ರವಜಾಮಿ. देवस्य पादविष्पदवैष्णोर्बाहुभ्यां पुष्टोहस्ताभ्यां सपरिवारतर्पाद्यष्टकुलनागेन्द्र ಈ ಹೂವಿನ ಗಿಡ ಎಲ್ಲ ನಾಗಬನದ ಹತ್ತಿರ ಬೆಳೆದಿರುವಂಥದ್ದು. ಇದು ಯಾರು ನೆಟ್ಟಿರೋದಲ್ಲ. ಹೂವು ಅಂದ್ರೆ ಅಷ್ಟು ಸುಂದರವಾಗಿದೆ. ಗಿಡ ನೆಟ್ಟ ಹಾಗೆ ಈ ಮನೆಯಲ್ಲೆಲ್ಲ ಹೂವಿನ ಗಿಡ ನೆಡ್ತಾರಲ್ಲ ಹಾಗೆ ಇದು ಮಳೆಗಾಲದಲ್ಲಿ ಬೆಳೆಯುವಂಥದ್ದು. ಅದು ಕಾಟು ಗಿಡ ಇದೆಲ್ಲ